ನಮ್ಮ ಮನೆಗೆ ಬಂದ ನವಿಲು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿನ್ನೆಸ್ಟ್ ಕನ್ನಡ. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇ ಈ ತುಳಸಿ ಗಿಡ. ನೋಡ್ತಾ ಇದ್ದೀರಲ್ಲ ಯಾವ ಥರ ಬೆಳೆದಿದೆ, ದಟ್ಟವಾಗಿ ಕಾಡಿನ ಥರ ಬೆಳೆದಿದೆ. ತುಳಸಿ ಗಿಡಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಅದು ಚೆನ್ನಾಗಿ ಬೆಳೆದ್ರೆ ಮನೆಗೆ ರಕ್ಷಣೆ, ಮನೆಗೆ ಸಂಪತ್ತು ಅಂತಾನೆ ಅಂತ ಭಾವನೆ ಇದೆ. ಸೊ ಹೆಚ್ಚಿನವರು ತುಳಸಿ ಗಿಡಕ್ಕೆ ತುಂಬ ಮಹತ್ವ ಕೊಡ್ತಾರೆ. ತುಳಸಿ ಗಿಡ ಈ ಥರ ನೀಟಾಗಿ ಚೆನ್ನಾಗಿ ದಪ್ಪವಾಗಿ ಬೆಳಿಬೇಕು ಅಂತಾದರೆ ಯಾವ ಥರ ಪೋಷಣೆ ಮಾಡಬೇಕು, ಏನು ಹಾಕಬೇಕು ಅನ್ನೋದ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ತುಳಸಿಯಲ್ಲಿ 2 ವಿಧ ಇದೆ, ಒಂದು ರಾಮ್ ತುಳಸಿ, ಇನ್ನೊಂದು ಕೃಷ್ಣ ತುಳಸಿ. ಹಾಗೆ ರಾಮ್ ತುಳಸಿಯಲ್ಲಿ ಕೂಡ 2 ಥರ ಇದೆ ಅಂತ ಹೇಳ್ಬೋದು. ಒಂದು ಬಿಳಿ ಹೂವು ಬಿಡುವ ತುಳಸಿ, ಹಾಗೆ ಇನ್ನೊಂದು ನೇರಳೆ ಕಲರ್ ಹೂ ಬಿಡುವ ತುಳಸಿ. ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಮುಂದೆ ಹೇಳ್ತಾ ಹೋಗ್ತೇನೆ. ಯಾಕೆಂದರೆ ತುಳಸಿ ಗಿಡ ಮನೆಯ ಅಂಗಳದಲ್ಲಿದ್ದರೆ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಪೂಜೆ ಪುನಸ್ಕಾರಗಳಿಗೆ ತುಳಸಿ ದಳ ಇರಲೇಬೇಕು. ತುಳಸಿ ಗಿಡ ಈ ತರ ಸೊಗಸಾಗಿ ಬೆಳಬೇಕು ಅಂದ್ರೆ ಕೆಲವೊಂದು ಮೆಥಡ್ ಅನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಪಾಯಿಂಟ್, ಪಿಂಚಿಂಗ್ ಮಾಡಬೇಕು. ಅಂದರೆ ತುಳಸಿ ಗಿಡದ ತುದಿಯಲ್ಲಿ ತುಳಸಿ ಬೀಜ ಇದೆ ಅಲ್ವಾ, ಅದನ್ನ ನೀಟಾಗಿ ತೆಗಿಬೇಕು. ಕೈಯಲ್ಲಾದರೂ ತೆಗಿಬೋದು, ಇಲ್ಲದೆ ಸಣ್ಣ ಕತ್ರಿಯಿಂದಾದರೂ ತೆಗಿಬೋದು. ನೀಟಾಗಿ ತೆಗಿಬೇಕು. ಈ ಥರ ನಿಯಮಿತವಾಗಿ ತೆಗಿತಾ ಇದ್ದರೆ ತುಳಸಿ ಗಿಡದ ಬೆಳವಣಿಗೆಗೆ ಸಹಾಯ ಆಗ್ತದೆ, ಹಾಗೂ ದಟ್ಟವಾಗಿ ಕೂಡ ಬೆಳೆಯುತ್ತದೆ. ಈ ಥರ ಕಟ್ ಮಾಡಿದಂತಹ ತುಳಸಿ ಬೀಜಗಳಾಗಿರ್ಬೋದು, ತುಳಸಿ ಎಲೆಗಳಾಗಿರ್ಬೋದು ವೇಸ್ಟ್ ಮಾಡಬೇಡಿ. ಬದಲಾಗಿ ಇದರ ಕಷಾಯ ಮಾಡಿದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಜ್ವರ, ಕಫ, ಅಜೀರ್ಣ, ಗ್ಯಾಸ್ಟ್ರಿಕ್ ಮುಂತಾದ ಸಮಸ್ಯೆಗಳಿಗೆ ಈ ರಾಮ ತುಳಸಿ ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಗಿಡದ ಎಲ್ಲ ಬೀಜಗಳನ್ನು ತೆಗೆದಿದ್ದಾಯಿತು. ಪುನಃ 10-15 ದಿವಸಗಳ ನಂತರ ತುಳಸಿ ಬೀಜಗಳು ಚಿಗುರಿರ್ತದೆ. ಸೊ ಅದನ್ನು ತೆಗಿತಾ ಬಂದರೆ ತುಳಸಿ ಗಿಡದ ಬೆಳವಣಿಗೆಗೆ ಯಾವುದೇ ಸಮಸ್ಯೆಗಳಾಗುವುದಿಲ್ಲ ಅಂತಲೇ ಹೇಳ್ಬೋದು. ಸೊ ಪಿಂಚಿಂಗ್ ಮಾಡುವುದು ತುಳಸಿ ಗಿಡದ ಬೆಳವಣಿಗೆಗೆ ಸಹಾಯಕಾರಿ. ಸೆಕೆಂಡ್ ಪಾಯಿಂಟ್, ಗಿಡದ ಬುಡದಲ್ಲಿರುವ ಮಣ್ಣನ್ನು ಸಡಿಲ ಮಾಡಬೇಕು. ತುಳಸಿ ಗಿಡ ಚೆನ್ನಾಗಿ ಆಗ್ತಾ ಇಲ್ಲ, ಬಾಡಿ ಹೋಗ್ತಾ ಇದೆ ಅಂತ ಅನ್ಸಿದ್ರೆ ಅದರ ಬುಡವನ್ನು ಗಮನಿಸಬೇಕು. ಗಿಡದ ಬುಡದಲ್ಲಿರುವ ಮಣ್ಣು ಗಟ್ಟಿಯಾಗಿದ್ರೆ ಸಡಿಲ ಮಾಡಬೇಕು. ಅದು ಯಾವ ಥರ ಅಂದರೆ, ಮರದ ಕಡ್ಡಿ ಆಗಿರ್ಬೋದು ಅಥವಾ ನಾವು ಯೂಸ್ ಮಾಡುವಂತಹ ಪೋರ್ಕ್ ಆಗಿರ್ಬೋದು, ಅದರಿಂದ ಗಿಡದ ಬುಡದಲ್ಲಿರುವ ಮಣ್ಣನ್ನು ಸಡಿಲ ಮಾಡಬೇಕು. ಈ ಥರ ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ಆ ಗಿಡದ ಬುಡಕ್ಕೆ ನೀಟಾಗಿ ನೀರು, ಗಾಳಿ ಚೆನ್ನಾಗಿ ಹೀರಿ ಗಿಡ ಸೊಂಪಾಗಿ ದಟ್ಟವಾಗಿ ಬೆಳೆಯುತ್ತದೆ. ಹಾಗೆ ಗಿಡದ ಬುಡದಲ್ಲಿ ಮಣ್ಣು ಕಡಿಮೆ ಇದೆ ಅನಿಸಿದರೆ ಸ್ವಲ್ಪ ಕೆಂಪು ಮಣ್ಣನ್ನು ಸೇರಿಸಬಹುದು. ಈ ಥರ ಮಾಡೋದ್ರಿಂದ ಮಣ್ಣಿನ ಪೋಷಕಾಂಶಗಳು ಸೇರಿ ಸ್ಟ್ರಾಂಗ್ ಆಗಿ ಬೆಳೆಯಲು ಸಹಾಯ ಮಾಡ್ತದೆ. ಥರ್ಡ್ ಪಾಯಿಂಟ್, ಅರಿಶಿಣದ ನೀರು. ಇದರ ಉಪಯೋಗ ಏನಂದರೆ, ಕೀಟಗಳ ಸಮಸ್ಯೆ, ಇರುವೆಗಳ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. ಇದು ಯಾವ ಥರ ಮಾಡೋದು ಅಂದರೆ, ಒಂದು ಬೌಲ್ ತಗೊಂಡು 1/2 ಲೀಟರ್ ನೀರು ಹಾಕಿ 1/2 ಸ್ಪೂನ್ ಅರಿಶಿನ ಸೇರಿಸಿ ಮಿಕ್ಸ್ ಮಾಡಬೇಕು. ನಂತರ ಈ ಮಿಶ್ರಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು. ಗಿಡದ ಎಲೆಗಳನ್ನ ಕೀಟಗಳು ತಿಂತಾ ಇದ್ರೆ ಗಿಡಗಳು ಚೆನ್ನಾಗಿ ಆಗೋದಿಲ್ಲ. ಅರಿಶಿನ ನೀರಿನ ಬದಲಾಗಿ ಕರ್ಪೂರದ ಹುಡಿಯನ್ನು ಕೂಡ ಹಾಕಬಹುದು. ಫೋರ್ತ್ ಪಾಯಿಂಟ್, ಓವರ್ ವಾಟರಿಂಗ್ ಮಾಡಬಾರ್ದು. ತುಳಸಿ ಗಿಡಕ್ಕೆ ಅತಿಯಾಗಿ ನೀರನ್ನು ಹಾಕಬಾರ್ದು, ಸ್ವಲ್ಪ ಪ್ರಮಾಣದಲ್ಲೇ ಹಾಕಬೇಕು. ಒಂದು ವೇಳೆ ನೀರು ನಿಂತರೆ ತುಳಸಿ ಗಿಡ ಕೊಳೆತು ಸಾಯೋ ಸ್ಥಿತಿಗೆ ಬರ್ಬೋದು. ಸೊ ನೋಡಿಕೊಂಡು ನೀರು ಹಾಕಬೇಕು. ನಮ್ಮ ಮನೆಯ ಸುತ್ತ ನೆಟ್ಟಿರುವ ತುಳಸಿ ಗಿಡಗಳು ಇವು. ವಿಡಿಯೋ ಸ್ಟಾರ್ಟಲ್ಲಿ ಹೇಳಿದೆ, ರಾಮ ತುಳಸಿಯಲ್ಲಿ 2 ಥರ ಹೂ ಬಿಡುವ ಗಿಡ ಇದೆ ಅಂತ. ಇದು ರಾಮ ತುಳಸಿಯ ಬೀಜ ಪರ್ಪಲ್ ಕಲರ್ ಹೂ ಬಿಡೋದು. ಇದನ್ನು ನಾವು ಮನೆಯ ಸುತ್ತ ನಟ್ಟಿದ್ದೇವೆ. ಪೂಜೆಗೆ, ಕಷಾಯಕ್ಕೆ ಈ ಗಿಡ ಉಪಯುಕ್ತವಾಗಿದೆ, ಹಾಗೂ ಆಮ್ಲಜನಕವನ್ನು ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡುವುದರಿಂದ ಮನೆಯ ಸುತ್ತಮುತ್ತ ಈ ಗಿಡವನ್ನು ನಟ್ಟಿದ್ದೇವೆ. ಇದು ಬಿಳಿ ಹೂವು ಬಿಡುವ ರಾಮ ತುಳಸಿ. ಇದು ತುಂಬ ಪವಿತ್ರವಾದ, ಶ್ರೇಷ್ಠವಾದ ತುಳಸಿ ಅಂತಾನೆ ಹೇಳ್ಬೋದು. ತುಂಬಾ ರೇರು, ಎಲ್ಲ ಕಡೆ ಸಿಗೋದಿಲ್ಲ. ಈ ಬಿಳಿ ಹೂವು ಬಿಡುವ ತುಳಸಿಯನ್ನೇ ನಾವು ತುಳಸಿ ಕಟ್ಟೆಯಲ್ಲಿ ನೆಟ್ಟಿದ್ದು. ಈ ಬಿಳಿ ಹೂ ಇರುವ ರಾಮ ತುಳಸಿಯನ್ನ ತುಳಸಿ ಕಟ್ಟೆಯಲ್ಲಿ ನೆಟ್ಟು ದಿನ ಪೂಜೆ ಮಾಡಿದ್ರೆ ಮನೆಗೆ ಅಭಿವೃದ್ಧಿ, ಮನೆಗೆ ಸಂಪತ್ತು, ಮನೆಗೆ ರಕ್ಷಣೆ ಅಂತ ಹೇಳ್ತಾರೆ. ಸೊ ರಾಮ ತುಳಸಿಯಲ್ಲಿ ಪರ್ಪಲ್ ಕಲರ್ ಹೂವಿಗಿಂತ ವೈಟ್ ಕಲರ್ ಹೂ ಬಿಡುವ ತುಳಸಿ ತುಂಬಾ ಶ್ರೇಷ್ಠ ಅಂತಾನೆ ಹೇಳ್ಬೋದು. ತುಳಸಿಗೆ ಪೂಜೆ ಮಾಡುವುದರಿಂದ ಮುಟ್ಟಾದ ಮಹಿಳೆಯರು ಮುಟ್ಟಬಾರದು. ಕೃಷ್ಣ ತುಳಸಿಯನ್ನು ಕೂಡ ಮನೆಯ ಸುತ್ತ ನಟ್ಟಿದ್ದೇವೆ. ನೋಡಿ, ಇದುವೇ ಕೃಷ್ಣ ತುಳಸಿ. ಇದರ ಬೀಜ ಡಾರ್ಕ್ ಪರ್ಪಲ್ ಕಲರ್ ಇದೆ. ಎಲೆ ಸ್ವಲ್ಪ ಕಪ್ಪು ಹಸಿರು ಮಿಶ್ರಿತ ಬಣ್ಣದಲ್ಲಿದೆ. ಕೃಷ್ಣ ತುಳಸಿ ಕೂಡ ಔಷಧೀಯ ಗುಣವನ್ನು ಹೊಂದಿದೆ. ಥ್ರೋಟ್ ಇನ್ಫೆಕ್ಷನ್, ಚರ್ಮದ ಸಮಸ್ಯೆಗಳಿಗೆ ಈ ಕೃಷ್ಣ ತುಳಸಿನ ಬಳಸಬಹುದು. ರಾಮ ತುಳಸಿ ತಂಪಾದ ಗುಣವನ್ನು ಹೊಂದಿದ್ರೆ, ಈ ಕೃಷ್ಣ ತುಳಸಿ ಉಷ್ಣತೆಯ ಗುಣವನ್ನು ಹೊಂದಿದೆ. ಸೊ ರಾಮ ತುಳಸಿ ಆಗಿರ್ಬೋದು, ಕೃಷ್ಣ ತುಳಸಿ ಆಗಿರ್ಬೋದು, ಬೇರೆ ಬೇರೆ ತರನಾದ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು.
ನೋಡಿ, ಇದು ಕೃಷ್ಣ ತುಳಸಿಯ ಬೀಜ ರಾಮ ತುಳಸಿಯ ಬೀಜಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಈ ತರ ತುಳಸಿನ ಓವರ್ ವಾಟರಿಂಗ್ ಮಾಡದೆ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ನೆಟ್ರೆ ತುಳಸಿ ಗಿಡ ಚೆನ್ನಾಗಿ ಹಸಿರಾಗಿ ಬೆಳೆಯುತ್ತದೆ. ಹಾಗೆ ಮನೆಯಲ್ಲಿ ತಯಾರಿಸಿದ ಗೊಬ್ಬರ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ನಾವಿಲ್ಲಿ ದನದ ಸಗಣಿಯ ಗೊಬ್ಬರವನ್ನ ಸ್ವಲ್ಪ ನೀರಿನೊಂದಿಗೆ ಬೆರೆಸಿ 15 ದಿವಸಕ್ಕೊಮ್ಮೆ ಅದಕ್ಕೆ ಹಾಕ್ತಾ ಇರ್ತೀವಿ. ನೋಡಿ, ಇಲ್ಲಿ ತುಳಸಿ ಗಿಡಗಳು ದಟ್ಟವಾಗಿ ಹಸಿರಾಗಿ ಸೊಂಪಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ. ವಿಡಿಯೋದಲ್ಲಿ ತೋರಿಸಿರುವಂತಹ ಎಲ್ಲಾ ಗಿಡಗಳ ಪಿಂಚಿಂಗ್ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಗಿಡಗಳ ಪಿಂಚಿಂಗ್ ಮಾಡಿ ಆಯಿತು. ನೋಡಿ, ಇಷ್ಟು ಬೀಜ ಸಿಕ್ಕಿದೆ. ಈ ಬೀಜಗಳು ಬೇಕಾದರೆ ಸ್ಟೋರ್ ಮಾಡ್ಕೋಬಹುದು. ಒಣಗಿರೋ ಬೀಜಗಳನ್ನು ಸಪರೇಟಾಗಿ ಎತ್ತಿಟ್ಕೊಂಡ್ರೆ ಬೇಕಾದಾಗ ಪಾಟಲ್ಲಿ ಬೀಜ ಹಾಕಿ ಬೆಳಿಬಹುದು. ಹಾಗೆ ತುಳಸಿ ಬೀಜದಿಂದ ತುಳಸಿ ಗಿಡವನ್ನು ಪಾಟಲ್ಲಿ ಯಾವ ಥರ ನಡುದು ಅಂತ ತಿಳಿಸಿಕೊಡ್ತೇನೆ. ತುಂಬ ಸುಲಭ ಇದೆ. ಮೊದಲು ನಾವು ಒಣಗಿರುವ ಬೀಜಗಳನ್ನು ತಗೋಬೇಕು. ಅದನ್ನು ನೀಟಾಗಿ ಕೈಯಲ್ಲಿ ಜಜ್ಬೇಕು. ಬೀಜಗಳು ಸಪ್ರೇಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಂದು ಪಾಟ್ ತಗೊಂಡು ಅದಕ್ಕೆ 60% ಮಣ್ಣು 40% ಮರಳು ಮಿಕ್ಸ್ ಮಾಡಿ ಹಾಕಬೇಕು. ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ನಂತರ ರೆಡಿ ಮಾಡಿರುವಂತಹ ತುಳಸಿ ಬೀಜವನ್ನ ಮೇಲಿಂದ ಉದುರಿಸಬೇಕು. ಮೇಲೆ ಸ್ವಲ್ಪ ಮಣ್ಣು ಸ್ವಲ್ಪ ನೀರು ಹಾಕಿ ಬಿಸಿಲು ಇರೋ ಕಡೆ ಇಡಬೇಕು. ಡೈಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಬಂದ್ರೆ 10 ದಿನಗಳ ಒಳಗೆ ತುಳಸಿ ಗಿಡ ಚಿಗುರುತ್ತೆ. ಸೊ ನೀವು ಕೂಡ ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ತರ ತುಳಸಿ ಗಿಡವನ್ನ ಬೆಳೆದ್ರೆ ತುಳಸಿ ಗಿಡ ದಪ್ಪವಾಗಿ ಹಸಿರಾಗಿ ಬೆಳೆಯೋದ್ರಲ್ಲಿ ಸಂಶಯವಿಲ್ಲ. ರಾಮ ತುಳಸಿ ಆಗಿರ್ಬೋದು, ಕೃಷ್ಣ ತುಳಸಿ ಆಗಿರ್ಬೋದು, ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಿಟ್ರೆ ಬೆಳೆಯುವ ರೀತಿ ಒಂದೇ ತರ. ಈ 2 ಗಿಡವನ್ನು ಕೂಡ ಔಷಧಿಗೂ ಬಳಸ್ತಾರೆ, ಪೂಜೆಗೂ ಬಳಸ್ತಾರೆ. ಸೊ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ತುಳಸಿ ಗಿಡ ಒಂದು ದೇವಿಯ ರೂಪ ಅಂತಾನೂ ಹೇಳ್ತಾರೆ. ಸೊ ನಾವು ತುಳಸಿ ಗಿಡವನ್ನ ಚೆನ್ನಾಗಿ ಪೋಷಣೆ ಮಾಡಿದ್ರೆ ದೇವಿ ಸ್ವರೂಪಳಾದ ತುಳಸಿ ಗಿಡವು ನಮ್ಮನ್ನು ಕಾಪಾಡುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿ, ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಮ್ಮ ಮನೆಗೆ ನವಿಲು ಬಂದಿದೆ, ತೋರಿಸ್ತೀನಿ ನೋಡಿ. ನೋಡಿ, ಅಲ್ಲಿ ಮೇಲೆ ಇದೆ, ಹಳೆ ಮನೆ ಅದು, ಅದರ ಮೇಲೆ ನಿಂತಿದೆ. ಹತ್ತಿರ ಹೋದರೆ ಅದು ಓಡೋಗುತ್ತೆ. ಮೆಲ್ಲ ಹೋಗೋಣ. ಹೋಯ್ತು. ನಮ್ಮ ಮನೆಗೆ ನವಿಲು ಡೈಲಿ ಬರ್ತಾ ಇರ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.